ಬಳ್ಳಾರಿ ರಣಕಣದಲ್ಲಿ ಹಾಲಿ ಮಾಜಿ ಸಚಿವರ ಟಾಕ್ ವಾರ್ ಜೋರಾಗಿದೆ. ನಿನ್ನೆ ನಾಗೇಂದ್ರ ರಾಮುಲುಗೆ ಸಿನಿಮಾ ಡೈಲಾಗ್ ಹೊಡೆದು ಸವಾಲು ಹಾಕಿದ್ರೆ, ಇಂದು ಬಿಜೆಪಿ ಪಡೆ ಸೈಲೆಂಟ್ ಟಾಂಗ್ ಕೊಟ್ಟಿದೆ. ಹಾಲಿ ವರ್ಸಸ್ ಮಾಜಿ ಸಚಿವರ ಎಲೆಕ್ಷನ್ ವಾರ್. ನಿನ್ನೆ ಡೈಲಾಗ್, ಇಂದು ಆಪರೇಷನ್ ಕಮಲ. ಬಳ್ಳಾರಿ ಲೋಕಸಭೆ ಕದನ ಕಣ ದಿನೇ ದಿನೇ ರಂಗೇರ್ತಿದೆ. ಎಲೆಕ್ಷನ್ ಹೊತ್ತಲ್ಲೇ ಹಾಲಿ ಮಾಜಿ ಸಚಿವರ ನಡುವೆ ಚುನಾವಣೆ ವಾರ್ ಶುರುವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾಳಿಯಾಗಿದ್ದ ಸಚಿವ ಬಿ ನಾಗೇಂದ್ರ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ನಡುವೆ ಮತ್ತೊಂದು ಜಿದ್ದಿನ ಸಮರ ಜೋರಾಗಿದೆ. ತಾಕತ್ ಇದ್ದರೆ ಲೀಡ್ ತೆಗೆದುಕೋ ಎಂದು ಸಿನಿಮಾ ಡೈಲಾಗ್ ಹೊಡೆದು ಶ್ರೀರಾಮುಲುಗೆ ಚಾಲೆಂಜ್ ಮಾಡಿದ್ದ ಬಿ ನಾಗೇಂದ್ರಗೆ ರಾಮುಲು ಆಪರೇಷನ್ ಕಮಲದ ಮೂಲಕ ಸಖತ್ ತಿರುಗೇಟು ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ನೀರು ತಗೊಂಡು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಕೈ ಕೊಟ್ಟು ಕಮಲ ಹಿಡಿದ ನಾಗೇಂದ್ರ ಆಪ್ತರು. ಸಚಿವ ನಾಗೇಂದ್ರ ಆರ್ಭಟಕ್ಕೆ ಆಪರೇಷನ್ ಕಮಲದ ಮೂಲಕ ಶ್ರೀರಾಮುಲು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶಿಷ್ಯ ನಾಗೇಂದ್ರ ಕ್ಷೇತ್ರದಲ್ಲೇ ಗುರು ಶ್ರೀರಾಮುಲು ಆಪರೇಷನ್ ಕಮಲ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ನಾಗೇಂದ್ರ ಆಪ್ತರನ್ನ ಬಿಜೆಪಿಗೆ ಕರೆತರುವಲ್ಲಿ ರಾಮುಲು ಯಶಸ್ವಿಯಾಗಿದ್ದಾರೆ. ಸಿರಿವಾರ ಮೋಕಾ ಭಾಗದ ಬೂತ್ ಮುಖಂಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಎಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು. ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರಿಗೆ ಮಾತಾಡ್ತಾರ. ಯಾರೋ ಹೇಳ್ತಾರಲ್ಲ, ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡವರಾದಂತ. ಒಟ್ಟಿನಲ್ಲಿ ಗುರು ಶಿಷ್ಯರ ಗುದ್ದಾಟದಲ್ಲಿ ಈ ಕ್ಷಣಕ್ಕೆ ಗುರು ರಾಮುಲು ಮೇಲ್ಗೈ ಸಾಧಿಸಿದ್ದಾರೆ. ಸಿನಿಮಾ ಡೈಲಾಗ್ ಹೊಡೆದು ಪೌರುಷ ತೋರಿಸಿದ್ದ ಸಚಿವ ನಾಗೇಂದ್ರಗೆ ಗುರು ಶ್ರೀರಾಮುಲು ಹೇಗೆ ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು. ಬಂದು ಸತ್ಯ ಪ್ರಮಾಣ ಮಾಡಿ ಹೇಳಿ, ನಾವು ಬರ್ತೇವೆ, ನೀವು ಮಾತು ಕೊಟ್ಟಿದ್ರ ಇಲ್ವಾ ನಮಗೆ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಅಮಿತ್ ಶಾ ಅವರು ಹೇಳಿದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಓಪನ್ ಸವಾಲನ್ನು ಹಾಕಿದ್ದಾರೆ, ಹೌದಾ? ಖಂಡಿತ ನಾಗೇಂದ್ರ ಬಾಬು, ಯಾಕಂದ್ರೆ ಎಲ್ಲವೂ ಕೂಡ ದಾಖಲೆಯಲ್ಲಿದ್ದಾವೆ. ಯಾಕಂದ್ರೆ ಸೆಪ್ಟೆಂಬರ್ 22ಕ್ಕೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬರಗಾಲ ಇದೆ ಅನ್ನುವಂಥದ್ದು ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅಕ್ಟೋಬರ್ 31ರವರೆಗೂ ಸಮಯ ಇತ್ತು. 1.5 ತಿಂಗಳು ಮುಂಚಿತವಾಗಿ ಕರ್ನಾಟಕದಲ್ಲಿ ಬರಗಾಲ ಇದೆ ಅನ್ನುವಂತ ಘೋಷಣೆ ಮಾಡಿದೆ. ಹೀಗಾಗಿ ಅದು ವಿಳಂಬ ನೀತಿ ಹೇಗಾಗುತ್ತೆ, 3 ತಿಂಗಳು ವಿಳಂಬವಾಗಿ ಬರಗಾಲ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಅಮಿತ್ ಶಾ ಅವರ ಹೇಳಿಕೆ ಏನಿದೆಯಲ್ಲ, ಅದು ಖಂಡಿತವಾಗಿಯೂ ರಾಜ್ಯ ಸರ್ಕಾರವನ್ನ ಕೆರಳಿಸಿದೆ ಮತ್ತು ಎಲ್ಲವೂ ಕೂಡ ದಾಖಲೆಯಲ್ಲಿದೆ. ಅಷ್ಟೇ ಅಲ್ಲದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡೋಕೆ ಕೇಂದ್ರದ ಬರ ಅಧ್ಯಯನ ತಂಡವೂ ಕೂಡ ಬಂದಿತ್ತು. ಆ ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟಾಗ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಇದೆ ಅನ್ನುವಂತ ವರದಿಯನ್ನು ಕೂಡ ಕೇಂದ್ರಕ್ಕೆ ಕೊಟ್ಟಿದೆ. ಇಷ್ಟಾದ ಬಳಿಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಗೃಹ ಸಚಿವರಾದಂತ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿಸೆಂಬರ್ 23ಕ್ಕೆ ಸಭೆ ಮಾಡಿ ಕರ್ನಾಟಕಕ್ಕೆ ಬರಬೇಕಾದಂತ ಬರಗಾಲದ ಪರಿಹಾರವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಒಂದಷ್ಟು ಭರವಸೆಯನ್ನ ಕೊಡ್ತಾರೆ. ಆ ಬಳಿಕ ಈ ಒಂದು ಸಭೆಯನ್ನ ಮಾಡುವುದನ್ನ ಅಮಿತ್ ಶಾ ಅವರು ಮರಿತಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಕರ್ನಾಟಕ ಸರ್ಕಾರ ಕೂಡ ಹೇಳ್ತಾ ಇದೆ. ಹೀಗಾಗಿ ಇವತ್ತು ಏನು ಅಮಿತ್ ಶಾ ಅವರು ಹೇಳಿದಂತ ಹೇಳಿಕೆ ಏನಿದೆಯಲ್ಲ, 3 ತಿಂಗಳು ವಿಳಂಬವಾಗಿ ನಮಗೆ ಬರಗಾಲದ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ, ಇದನ್ನ ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಚಾಲೆಂಜ್ ಮಾಡುವ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಒಂದಷ್ಟು ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳ ವಿಚಾರವಾಗಿ ಕೇಸ್ ಕೂಡ ನಡೀತಾ ಇದೆ. ಮುಂದಿನ ವಾರ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಕೊಟ್ಟಂತ ದಾಖಲೆಗಳನ್ನ, ಕೇಂದ್ರಕ್ಕೆ ಕೊಟ್ಟಂತ ದಾಖಲೆಗಳನ್ನೆಲ್ಲವನ್ನೂ ಕೂಡ ಪ್ರೊಡ್ಯೂಸ್ ಮಾಡ್ತೇವೆ ಲಾಯರ್ ಮೂಲಕ ಅನ್ನುವಂತ ಮಾತನ್ನ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.